ನೋಡಿ, ಯತ್ನಾಳ್ ಅವರು ಸೊ ಯಾರು ಆಯ್ತಾ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಒಂದು ಪತ್ರವನ್ನು, ಬಹಿರಂಗವಾದಂಥ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು BJPಯ ಕ್ಯಾಂಡಿಡೇಟ್ ಆಗಿರೋವಂಥ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೇನೆ ಅಂಥೇಳಿ. ಆ ಪತ್ರವನ್ನು ಇಟ್ಟುಕೊಂಡು ಈಗ ಅವ್ರು ವೋಟ್ ಹಾಕೋಕ್ಕೆ ಬಂದಂಥ ಸಂದರ್ಭದಲ್ಲಿ ಸೊ ಅವರನ್ನು ನಾವು ಪ್ರಶ್ನೆ ಮಾಡಿದ್ವಿ, ನೋಡಿ ನೀವು ಈ ರೀತಿ ಓಪನ್ ಆಗಿ ಪತ್ರ ಬರೆದಿದ್ದೀರಿ ಅಂಥೇಳಿ. ಸೊ ಹೌದು, ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಕಳ್ಳರಿದ್ದಾರೆ, ನಾನು ಆ ರೀತಿ ಪತ್ರ ಬರೀದ ಇದ್ದರೆ ಒಂದು ನಿಮಿಷ ಪತ್ರ ಬರೀದ ಇದ್ದರೆ ನನ್ನನ್ನು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಪತ್ರ ಬರೆದಿದ್ದೇನೆ, ಆ ಪತ್ರದಲ್ಲಿ ಇಂಥವರಿಗೆ ವೋಟ್ ಹಾಕ್ತೇನೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ನಾವು ರೂಲ್ 39 ಆಫ್ ಕಾಂಡಕ್ಟ್ ರೂಲ್ಸ್ 1961 ಪ್ರಕಾರ ಸೊ ಅವರ ಪತ್ರದ ಮೂಲಕ ಪಬ್ಲಿಕ್ ಅಟ್ ಲಾರ್ಜ್, ಇಡೀ ಸೊಸೈಟಿಗೆ ಮತ್ತು ಎಲೆಕ್ಷನ್ ಏನು ನಡೀತಕ್ಕಂಥ ಪ್ರಿಮೈಸಸ್ಗೂ ಸಹ ಈ ವೈಲೇಷನ್ ಆಫ್ ಸೀಕ್ರೆಸಿಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ಹೇಳಿದ್ದೇವೆ. ಸೊ ಆದರೆ ರಿಟರ್ನಿಂಗ್ ಆಫೀಸರ್ ಅವರು ಅದನ್ನು ಪರಿಗಣನೆಗೆ ಮಾಡದೇ ಅವರು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅಂತಿಮವಾಗಿ ಇಟ್ ಇಸ್ ಎ ಮ್ಯಾಟರ್ ಆ್ಯಸ್ ಟು ಬಿ ಎಕ್ಸಾಮಿನ್ಡ್ ಬೈ ದ ಕೋರ್ಟ್. ಸೊ ಯಾರಾದರೂ ಸಹ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶಗಳು ಕೋರ್ಟ್ನಲ್ಲಿ ಅವಕಾಶ ಇದೆ. ಬಟ್ ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಸಿನ ಅಭ್ಯರ್ಥಿಗಳು ಕಾನೂನಿಗೆ ವಿರುದ್ಧವಾದಂಥ ರೀತಿಯಲ್ಲಿ ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿರ್ತಕ್ಕಂಥದ್ದು ಸೊ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಬೆಂಬಲರಿಗೆ ಇರತಕ್ಕಂಥ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮತ್ತು ಎಲೆಕ್ಟ್ರಲ್ ಏನು ಪ್ರೊಸೀಜರ್ ಮೇಲೆ ಅವರಿಗೆ ಯಾವುದೇ ವಿಧವಾದಂಥ ಗೌರವ ಇಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿ ಪ್ರವೃತ್ತಿಯನ್ನು ಭಾರತೀಯ ಜನತಾ ಪಾರ್ಟಿಯವರು ತೋರಿಸಿದ್ದಾರೆ ಮತ್ತು ಯತ್ನಾಳ್ರವರು ತೋರಿಸಿದ್ದಾರೆ ಅಂತೇಳಿ ಹೇಳಿಕೆ. ಯಾವುದು ಈಗಾಗಲೇ ಬಾಕ್ಸ್ ಹಾಕಿದ್ದಾರೆ, ನಾವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ದೀವಿ, ಅವರಿಗೆ ಆರ್ಡರನ್ನು ಸಹ ರೈಟಿಂಗಲ್ಲಿ ಮಾಡಿ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಾಳಿಗೆ ತೂರ್ತಕ್ಕಂಥ ಪ್ರವೃತ್ತಿಯನ್ನು ಭಾರತೀಯ ಜನತಾ ಪಾರ್ಟಿಯವರು ತೋರಿದ್ದಾರೆ ಮತ್ತು ಯತ್ನಾಳ್ರವರು ತೋರಿದ್ದಾರೆ. ಇದನ್ನು ಜನ ತೀರ್ಮಾನ ಮಾಡ್ತಾರೆ ಇವರ ಪ್ರವೃತ್ತಿ ಅಂತೇಳಿ ಹೇಳಿಕೆ ಬಯಸ್ತೇವೆ.